ನಿರಂತರ ಮಳೆ ಆಗ್ತಾ ಇದೆ. ಹಾಗಾಗಿ ಹಲವು ಮರಗಳು ಧರೆಗುರುಳುತ್ತಾ ಇವೆ. ಈಗ ತಾನೇ ಸಂಜಯ್ ನಗರದಲ್ಲಿ ರಸ್ತೆಗೆ ಅಡ್ಡಲಾಗಿ ಬಿದ್ದಿರುವಂತಹ ಮರದ ದೃಶ್ಯವನ್ನು ನೋಡಿದ್ವಿ. ಇದೇ ಸ್ಥಿತಿ ಜಯನಗರ 4th ಬ್ಲಾಕ್ ಅಲ್ಲೂ ಕೂಡ ಇವತ್ತು ಕಾಣಸಿಕ್ಕಿದೆ. ನಿನ್ನೆ ರಾತ್ರಿ ಬೆಂಗಳೂರಿನಲ್ಲಿ ವಿಪರೀತ ಮಳೆ ಆಯಿತು. ಅಂದ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಲ್ಲದೆ ಇದ್ರು ಗಾಳಿ ಮಳೆ ಇತ್ತು, ಸಿಕ್ಕಾಪಟ್ಟೆ ಗಾಳಿ ಬರ್ತಾ ಇತ್ತು. ಹಾಗಾಗಿ ಜಯನಗರದಲ್ಲಿ ಮತ್ತೆ ಮರ ಬಿದ್ದಿದೆ. 2 ಕಾರು, 1 ಬೈಕ್ ಮರ ಬಿದ್ದ ಪರಿಣಾಮ ಜಖಮ್ ಆಗಿದೆ. ರಾತ್ರಿ ಆಗಿರೋ ಘಟನೆ ಆಗಿರೋದ್ರಿಂದ ಪ್ರಾಣಹಾನಿ ಏನೂ ಸಂಭವಿಸಿಲ್ಲ. ಬಟ್ ನಿರಂತರ ಮಳೆ ಆಗ್ತಾ ಇರೋದ್ರಿಂದ ಧರೆಗೆ ಮರಗಳು ಉರುಳು ಬೀಳ್ತಾ ಇವೆ. ಆದರೆ BBMP ಅವರು ಏನು ಮಾಡಬೇಕೋ ಅಥವಾ ಬೇರೆಯವರು ಇದಕ್ಕೆ ಸಂಬಂಧಪಟ್ಟವರು ಏನು ಮಾಡಬೇಕೋ ಗೊತ್ತಿಲ್ಲ. ಮರಗಳು ಬೀಳೋ ಪರಿಸ್ಥಿತಿಯಲ್ಲಿರುವಂಥ ಮರಗಳನ್ನು ತೆರವು ಮಾಡಬೇಕಾಗಿರೋದು ಅವ್ರ ಕರ್ತವ್ಯ ಅಂತ ನಾವು ಭಾವಿಸ್ತೀವಿ. ಅದಕ್ಕೆಲ್ಲ ಟ್ಯಾಕ್ಸು ಗೀಕ್ಸು ಅಂತೆಲ್ಲ ತಗೋತಾರೆ. ನೋಡಿ, ಆ ಕಾರು ಪಾಪ ಮಾಲೀಕರು ರಾತ್ರಿ ಪಾರ್ಕ್ ಮಾಡಿ ಹೋಗಿದ್ರೇನೋ, ಬೆಳಗ್ಗೆ ಬಂದು ನೋಡಿದ್ರೆ ಕಾರ್ ಪರಿಸ್ಥಿತಿ ಹಿಂಗಿದೆ, ಮರ ಬಿದ್ದು ಹೋಗ್ಬಿಟ್ಟಿದೆ. 4th ಬ್ಲಾಕ್, ಜಯನಗರ 4th ಬ್ಲಾಕ್ ಭಾಳ ಫೇಮಸ್ ಇದು ಶಾಪಿಂಗ್ ಟೈಮ್ಗೆ. ಒಂದು ವೇಳೆ ಇಮ್ಯಾಜಿನ್, ಇದು ಜನ ಸಿಕ್ಕಾಪಟ್ಟೆ ಇರೋ ಸಂದರ್ಭದಲ್ಲಿ ಮರ ಬಿದ್ದುಬಿಟ್ಟಿದ್ರೆ ಏನಾಗ್ತಾ ಇತ್ತು ಅನ್ನೋದನ್ನು ಯೋಚನೆ ಮಾಡೋದಕ್ಕೆ ಕೂಡ ಭಾಳ ಕಷ್ಟ. ಇನ್ನೊಂದು ಕಡೆ ಸಂಜಯ್ ನಗರ ದೃಶ್ಯ ನೋಡ್ತಾ ಇದ್ದೀರಿ, ಒಂದು ಕಡೆ ಜಯನಗರ ದೃಶ್ಯ ನೋಡ್ತಾ ಇದ್ದೀರಿ. ಬೆಂಗಳೂರಿನ 2 ಪ್ರಮುಖ ಏರಿಯಾ, 2 ಹೈ ಸರ್ಜ್ ಇರುವಂಥ ಏರಿಯಾ, ಅಂದರೆ ವಿಪರೀತ ಟ್ರಾಫಿಕ್ ಆಗುವಂಥ ಸಮಯ. ಅಂಥ ಏರಿಯಾಗಳಲ್ಲಿ ಮರ ಧರೆಗುರುಳಿರೋದ್ರಿಂದ ಜನಸಾಮಾನ್ಯರಿಗೆ ಅದೇ ಮಳೆ ನಿಂತರೂ ರಗಳೆ ತಪ್ಪಿಲ್ಲ ಅಂತ ಹೇಳ್ತಾರಲ್ಲ, ಹಂಗಾಯ್ತು ಕತೆ.